ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ನಾಗರಿಕರೇ, ಈ ಒಂದು ತತ್ವನಿಷ್ಠ ಪತ್ರಿಕೆ ಈ ಗ್ರಾಮನಿಷ್ಠ ಎನ್ನುವಂಥ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದೆ, ಭಾಳ ಒಳ್ಳೆಯ ವಿಚಾರ. ಅದರ ಜೊತೆಗೆ ಆ ಊರಿನಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇರೋದು ಇನ್ನೂ ಖುಷಿಯಾದ ವಿಚಾರ. ಆದರೆ ನಾನು ಪ್ರವೀಣ್ ಹೆಗ್ಡೆ ಅವರು ಹೇಳ್ತಾ ಇದ್ದೆ, ಈ ಸಾಧನೆ ಮಾಡಿದವ್ರನ್ನ ಹುಡುಕೋದೇ ಕಷ್ಟ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಯಾಕೆಂದರೆ ಬೇರೆ ಬೇರೆ ರೀತಿಯ ಸಾಧನೆಗಳು ಮಾಡ್ತಾ ಇರ್ತಾರೆ. ಭೀಮಣ್ಣ ನಾಯ್ಕ ಅವರು ಬರ್ತಾ ಇದ್ದಾರೆ, ಶಾಸಕರು, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಈ ಗ್ರಾಮನಿಷ್ಠ ಕಾರ್ಯಕ್ರಮದ ಭಾಗವಾಗಿ ಆಯಾ ಗ್ರಾಮಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನವನ್ನು ಮಾಡ್ತೇವೆ ಅಂತ ಪ್ರವೀಣ್ ಹೆಗ್ಡೆ ಅವರು ಹೇಳಿದಾಗ ನಾನು ಹೇಳ್ತಾ ಇದ್ದೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಸಾಧನೆ ಮಾಡಿದವರನ್ನು ನೀವು ಇಬ್ಬರನ್ನ ಹುಡುಕೋದು ಕಷ್ಟ. ಅನೇಕ ಜನ ಸಾಧನೆ ಮಾಡಿದವರು ಇರ್ತಾರೆ, ಕೆಲವರು ಬೆಳಕಿಗೆ ಬಂದಿರ್ತಾರೆ, ಕೆಲವರು ಬೆಳಕಿಗೆ ಬಂದಿರೋದಿಲ್ಲ ಅಂತ. ಶೈಕ್ಷಣಿಕವಾಗಿ ಸಾಧನೆ ಮಾಡಿದವರು ಇರ್ತಾರೆ, ಅದೇ ರೀತಿ ಬೇರೆ ಬೇರೆ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿದಂಥವ್ರು ಇರ್ತಾರೆ ಅಂತೇಳಿ ಹೇಳ್ತಾ ಇದ್ದೆ. ಆದರೂ ಕೂಡ ನನಗೆ ಗೊತ್ತಿರಲಿಲ್ಲ, ನನ್ನನ್ನು ಕೂಡ ಇವರು ಸಾಧಕರ ಪಟ್ಟಿಯಲ್ಲಿ ಸೇರಿಸ್ತಾರೆ ಅಂತ. ಸೊ ನನ್ನನ್ನು ಸೇರಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಾನು ಅವರಿಗೆ ಕೆಲವೊಂದು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಈ ಸಾಧನೆಯಲ್ಲಿ ಕೆಲವರನ್ನು ಕೃಷಿಕರನ್ನು ಕೂಡ ಅವರು ಗುರುತಿಸಬೇಕು. ಈ ಕೃಷಿಕರು ಕೂಡ ಕೆಲವೊಮ್ಮೆ ಎಲ್ಲರಿಗಿಂತ ಜಾಸ್ತಿ ಬೆಳೆಯನ್ನು ಬೆಳೆದಿರ್ತಾರೆ. ಅತಿ ಕಡಿಮೆ ಜಮೀನಿನಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆದಂಥವರು, ಅಥವಾ ಹೊಸ ಹೊಸ ಪದ್ಧತಿಯ ಕೃಷಿಯನ್ನು ಮಾಡಿದಂಥವ್ರನ್ನು ಕೂಡ ಗುರುತಿಸುವಂಥ ಕೆಲಸ ಆಗಬೇಕು. ನಮ್ಮ ಭೀಮಣ್ಣವರು ಕೂಡ ಆ ರೀತಿ ಮಾಡಿದ್ದಾರೆ. ಅವರು ಮಳಲ್ಗಾಂವದಲ್ಲಿ ಕೃಷಿಯಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ರೀತಿಯ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಸುತ್ತಮುತ್ತಲೂ ಕೂಡ ಅನೇಕ ಜನ ಕೃಷಿಯಲ್ಲಿ ಸಾಧನೆ ಮಾಡಿದವರು ಇರ್ತಾರೆ. ಇನ್ನು ಅನೇಕ ಜನ ಹೇಳ್ತಾ ಇದ್ದರು, ಹಳ್ಳಿಯಿಂದ ನಗರದ ಕಡೆ ವಲಸೆ ಹೆಚ್ಚಾಗ್ತಾ ಇದೆ, ವಾಪಸ್ಸು ಜನ ಹಳ್ಳಿಗೆ ಬರುವಾಗ ಮಾಡಬೇಕು ಅಂಥೇಳಿ. ಆ ಅಭಿವೃದ್ಧಿಯ ಏನು ಚಿತ್ರಣ ಇದೆ ಅದನ್ನು ನಾವು ಇನ್ನೊಂದು ಮುಖದಲ್ಲಿ ನೋಡಬೇಕು. ಈಗ ಹೆಚ್ಚಿನ ರಾಜಕೀಯದವರು ಅಥವಾ ಎಲ್ಲರೂ ಏನು ನೋಡ್ತಾರೆ ಅಂದರೆ, ನಮಗೆ ಎಲ್ಲಿ ಜಾಸ್ತಿ ಓಟ್ ಬಂದಿದೆ ಅಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು, ಅಥವಾ ನಮಗೆ ಎಲ್ಲಿ ಅಧಿಕಾರಿಗಳು ಏನು ನೋಡ್ತಾರೆ, ನಮಗೆ ಎಲ್ಲಿ ಈಸಿ ಆಗುತ್ತೆ ಅಂತಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ. ಆದರೆ ಯಾರು ಹಳ್ಳಿಗಳಲ್ಲಿ ಏನು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅಥವಾ ಜನರಿಗೆ ಹೆಚ್ಚೆಚ್ಚು ಕೆಲಸವನ್ನು ಕೊಡ್ತಾರೆ, ಅಂಥವರಿಗೆ ಪ್ರೋತ್ಸಾಹಿಸುವಂಥ ಕೆಲಸಗಳಾಗಬೇಕು. ಈಗ ಒಬ್ಬನು ಒಳ್ಳೆ ಕಾಂಟ್ರಾಕ್ಟ್ ಮಾಡ್ತಾನೆ, ಅಡಿಕೆ ಫಲಗುತ್ತಿಗೆ ಮಾಡ್ತಾನೆ, ಅವನೊಂದು 100 ಜನಕ್ಕೆ ಕೆಲಸ ಕೊಡ್ತಾನೆ, ಅವನಿಗೆ ಅಡಿಕೆ ಒಣಸ್ಲಿಕ್ಕೆ ಜಾಗಿರೋದಿಲ್ಲ. ಅದು ಕೂಡ ಅವನಿಗೊಂದು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ತಗೋ ಇಲ್ಲಿ ಅಡಿಕೆ ಒಣಸುವಂಥ. ಈಗ ನಾವು ಬಾಳೆಗದ್ದೆಯಲ್ಲಿ ಒಂದು ಅಡಿಕೆ ಒಣಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 250 ಜನ ಅಡಿಕೆ ಸುಲಿಯೋರಿಗೆ ಕೆಲಸ ಕೊಟ್ಟಿದ್ದೇವೆ ನಾವು. ಅಲ್ಲಿ ನಾವು ಯಾರೋ ಒಬ್ಬರು ಹೆಗಡೆ ನಮಗೆ ಜಾಗ ಕೊಟ್ಟರು, ಅಲ್ಲಿ ನಾವು ಅಡಿಕೆಯನ್ನು ತಂದು ಬೇಯಿಸಿ ಒಣಸುವಂಥ ಘಟಕವನ್ನು ಮಾಡಿದ್ದೇವೆ. 250 ಜನ ಮಹಿಳೆಯರಿಗೆ ನಾವು ಕೆಲಸ ಕೊಡಲಿಕ್ಕೆ ಸಾಧ್ಯತೆ ಆಯಿತು. ಸೊ ಈ ರೀತಿಯ ಯಾರು ಇನ್ಕಮ್ ಜನ್ರೇಷನ್ ಮಾಡ್ತಾರೆ ಅಂಥವರಿಗೆ ಸರ್ಕಾರದಿಂದ ಮತ್ತು ಸಮಾಜದಿಂದ, ಈಗ ಅದೇ ನಮ್ಮ ಮಮತಾ ಭಟ್ರು ಹೇಳ್ತಾ ಇದ್ದರು, ಅವರು ಸುಮಾರು 15-20 ಜನ ಮಹಿಳೆಯರಿಗೆ ಶಮೆ ಮನೆ ಅಂತ ಒಳಹಳ್ಳಿಯಲ್ಲಿ ಅವರು ಕೆಲಸ ಕೊಡ್ತಾ ಇದ್ದಾರೆ. ಸೀಸನಲ್ ಆಗಿ ಕೊಡ್ಬೋದು ಅಥವಾ ವರ್ಷ ಪೂರ್ತಿ ಕೊಡ್ಬೋದು. ಸೊ ಈ ರೀತಿಯ ಉದ್ದಿಮೆಗಳಿಗೂ ಕೂಡ, ಸಣ್ಣ ಸಣ್ಣ ಉದ್ದಿಮೆ ಮಾಡಿ ಕೆಲಸ ಕೊಡೋವಂಥವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಸಿಗುವಂಗೆ ಆಗಬೇಕು. ಅವರ ಉದ್ದಿಮೆಗೆ ಹೋಗೋಲ್ಲೇ ರಸ್ತೆ ಇಲ್ಲ, ಅಥವಾ ಮಳೆಗಾಲದಲ್ಲಿ ಅಲ್ಲಿ ಗಾಡಿನೇ ಹೋಗೋದಿಲ್ಲ, ಈ ಥರ ಆದರೆ ಅವರು ಉದ್ದಿಮೆ ಮಾಡಲಿಕ್ಕೆ ಆಗಲ್ಲ. ಸೊ ಅಂಥವರಿಗೆ ಒಂದೇ ಮನೆ ಇರಲಿ 4 ಮನೆ ಇರಲಿ, ಅಂಥಲ್ಲಿ ರಸ್ತೆಗಳು ಆಗಂಥ ಒಂದು ವ್ಯವಸ್ಥೆಗಳು ಆಗಬೇಕು ಅನ್ನೋದು ನಮ್ಮ ಆಶಯ. ಈ ರೀತಿ ಯಾರು ಗ್ರಾಮೀಣ ಮಟ್ಟದಲ್ಲಿ ಏನೋ ಒಂದು ನಾನು ಮಾಡ್ತೇನೆ ಅಂತ ಹುಮ್ಮಸ್ಸಿನಿಂದ ಹೊರಡ್ತಾರೆ, ಅಂಥವರಿಗೆ ಪ್ರೋತ್ಸಾಹದಾಯಕವಾದಂಥ ಕೆಲಸ ಸರ್ಕಾರದಿಂದ ಆದರೆ, ಅವ್ರಿಗೆ ಬೇಕಾದಂಥ ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಟ್ರೆ ವಾಪಸ್ಸು ನಗರದಿಂದ ಗ್ರಾಮೀಣ ಪ್ರದೇಶಕ್ಕೆ ಬಂದು ಯುವಕರು ಕೆಲಸ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.